ಅದು ಬ್ಯಾಕ್ ಫೈರ. ಇಂದಿರಾ ಕಿಟ್ ಅಂತ ಕೊಡ್ತಿದೀವಿ, ಅದು ಬ್ಯಾಕ್ ಫೈರ. ಅಕ್ಕಿ ಕೊಡ್ತಾ ಇದೀವಿ, ಅದು ಬ್ಯಾಕ್ ಫೈರ. ಯುವನಿಗೆ ಕೊಡ್ತಿದೀವಿ. ಗ್ಯಾರಂಟಿಗಳು ಖಂಡಿತವಾಗೂ ನಮ್ಮ ಸರ್ಕಾರದ ಗ್ಯಾರಂಟಿ. ಇಲ್ಲ ಸರ್, ಅಂತ ಇನ್ಕಂಬೆನ್ಸಿ ಏನಿಲ್ಲ. ನನಗೆ ನಂಬಿಕೆ ಇದೆ, ಒಂದು 40-50 ಸಾವಿರ ಮೆಜಾರಿಟಿಯಲ್ಲಿ ಸಮರ್ಥ ಅವ್ರು ಗೆಲ್ತಾರೆ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬ್ರದ್ದು ಕೊಡುಗೆ ಇದೆ ದಾವಣಗೆರೆಗೆ. ಅವರು ಹೆಜ್ಜೆ ಗುರುತನ್ನು ಬಿಟ್ಟೋಗಿದ್ದಾರೆ. ಆ ಕುಟುಂಬದ ಕುಡಿ ಒಂದು ಬಂದಿದೆ. ಅದೇ ಅಲ್ಲದೆ ಸಮರ್ಥ ಎಸ್ ಅನ್ ಇಂಡಿಪೆಂಡೆಂಟ್, ಐ ಆಮ್ ಟೆಲ್ಲಿಂಗ್ ಯು, ಎಫಿಷಿಯನ್ಸಿ ಇದ್ದಾನೆ. ನನಗೆ ಆ ಹುಡುಗನ ಬಗ್ಗೆ ಗೊತ್ತು. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲರಪ್ಪ, ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನು ಬೇಕಾದರೂ ಮಾಡಿ, ಒಂದು ಯೋಚನೆ ಮಾಡಿ. ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕು. ಇವತ್ತು ಪೆಟ್ರೋಲ್ ಡೀಸೆಲ್ಲು ಆ ಕಡೆ ಬ್ಯಾರಲ್ಸ್ ಬರೋಕ್ಕಾಗದೆ ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿಗಳ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪನ್ನು ನಿಲ್ಲಿಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ಕೆ ಬರಬೇಕಲ್ಲ. ನೀವು ಯಾವುದರಿಂದ ಹೋಗ್ತಾ ಇದ್ರೆ? ಏನು ಅಭಿವೃದ್ಧಿ ಆಗಿದೆ BJPಯಿಂದ? ಏನು ಅಭಿವೃದ್ಧಿ ಆಗಿದೆ? BJP MP ಗಳು, ಕರ್ನಾಟಕದಲ್ಲಿರ್ತಕ್ಕಂಥ BJP MP ಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊತೀನಿ. 270 ಹಳ್ಳಿ ಸುತ್ತಿದ್ದೀನಿ. 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ. 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ. 16 ವಾರ್ಡಲ್ಲಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನ್ರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ. ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತೊಗೊತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಬಂದಿದ್ದೆ ಸರ್. ಸರ್, ಇಲ್ಲಿ ಜನರೇಷನ್ ಪ್ರಶ್ನೆ ಅಲ್ಲ, ಒಂದು ಮನೆಯಿಂದ ಬರಬೇಕಾ ಅವರೆಲ್ಲರೂ ಅನ್ನೋದು ಪ್ರಶ್ನೆ ಆಗಿರೋದು. ಜನರೇಷನ್ ಪ್ರಶ್ನೆ ಅಲ್ಲ. BJP ರಾಜ್ಯಾಧ್ಯಕ್ಷರು ಯಾರು ಸರ್? ಸರ್, BJP ಕಾಂಗ್ರೆಸ್ಗೂ ವ್ಯತ್ಯಾಸ ಏನು? ಅವರಲ್ಲಿದೆ, JDS ಅಲ್ಲಿದೆ. BJP ಕಾಂಗ್ರೆಸ್ಗೂ ವ್ಯತ್ಯಾಸ ಈಗ ನೋಡಿ, ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು BJPಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಬಂಡಾಯ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಲ್ಪಸಂಖ್ಯಾತರು. ಇಲ್ಲ, ನನಗೆ ನಂಬಿಕೆ ಇದೆ ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ BJP ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ. ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ BJP ಅವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕ್ಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ. ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು? ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಕ್ಕೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ. ಸರ್, ಯುವಕರಿಗೆ ಮುಂದೆ ಅವಕಾಶ ಕೊಡೋದಿದೆ. ಅಲ್ಪಸಂಖ್ಯಾತರು ಬಹುಮತ ಓಟ್ಗಳಿದ್ದಾವೆ. ಅಲ್ಪಸಂಖ್ಯಾತರಿಗೆ ನೀವು ಕಡೆಗಣಿಸ್ದಂಗೆ ಆಗ್ತಾ ಇಲ್ಲ ಸರ್. ಒಂದು ನೀವು ದಯವಿಟ್ಟು ಗಮನಿಸಿ, ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರ್ ಅಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಡ್ಜೆಟ್ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು BJP ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದ್ದೀವಿ. ಅವ್ರು BJP ಅವ್ರು ನಮ್ಮನ್ನು, ನಾವು ಮುಸ್ಲಿಮ್ಸ್ನ ಓಲೈಕೆ ಮಾಡೋಕ್ಕೆ 1000 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದ್ದೀನಿ. ನಮ್ಮ BJP ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವರು ಮಾತ್ರ ಅಲ್ಪಸಂಖ್ಯಾತರು ಸರ್. ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದ್ದಾರಲ್ಲ, ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ?
ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗೆ ಮಾತಾಡೋರ ಬಗ್ಗೆ ನೀವು ಹೆಂಗೆ ಇದು ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ, ನನ್ನ ನಂಬಿಕೆ ಇದೆ. ಸರ್ ನೀವು ಹೇಳ್ದಂಗೆಲ್ಲ ಓಕೆ ಸರ್, ಬೇರೆ ಕ್ಷೇತ್ರದಲ್ಲಿ ಮೈನಾರಿಟಿಗೆ ಕೊಟ್ಟಿದ್ದೀರಾ. ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಕ್ಷಿಣ ಕ್ಷೇತ್ರ ಆದಾಗಿಂದನೂ ಅಲ್ಪಸಂಖ್ಯಾತರು ಕೇಳ್ಕೊಂಡು ಬಂದಿದ್ದಾರೆ ಟಿಕೆಟ್. ನೀವು ಕೊಡ್ಬೋದಿತ್ತಲ್ಲ ಅಲ್ಪಸಂಖ್ಯಾತರಿಗೆ. ತೀರ್ಮಾನ ತಗೊಂಡೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಮೈನಾರಿಟೀಸ್ನ ದಕ್ಷಿಣ ಭಾಗದಲ್ಲಿ ಮುಂದಿರ್ತಾರೋ ಪ್ರಯತ್ನ ನನ್ನ ಪಕ್ಷ ಮಾಡುತ್ತೆ. ನೀವು ಹೇಳೋ ಹಾಗೆ ಹಂಗಾದ್ರೆ ಅಲ್ಪಸಂಖ್ಯಾತರಲ್ಲಿ ಯಾರು ಸಮರ್ಥರಿಲ್ವಾ? ಇಲ್ಲ, ಸಮರ್ಥರು ತುಂಬಾ ಜನ ಇದ್ದಾರೆ. ಇದೊಂದು ಸಂದರ್ಭ ಅಷ್ಟೇ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.